श्री साय तपस्वाध्याय शुश्रूषा कृष्ण पूजारतं मुनिम् विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रीजःपत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नायस्मृतिहृदयदीप्ताय हृदय येन प्रादुरभावि भूमिमलिने व्यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजिमे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वैबाधिते नैवास्ति प्रतिपक्षयुक्तिरतुरं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् जडमुखोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 189ನೇ ಸುಧಾಮೂಲ. ಅದರಲ್ಲಿ ಮೂಲ ನಾವು ನೋಡಿದ್ವಿ. ಸುಧಾ ಮೂಲಕ್ಕೆ ಏನರ್ಥ ಅಂತ ನೋಡಿ ವ್ಯಾಖ್ಯಾನದ ವಿಷಯಗಳನ್ನು ನೋಡ್ತಾ ಇದ್ವಿ. ಅಂದ್ರೆ ವಿಚಾರ ನಡೀತಾ ಇರೋದೇನು, ಕರ್ಮವನ್ನ ಕಳ್ಕೊಳ್ಳೋದು ಹೇಗೆ, ಅದು ಪ್ರಾರಬ್ಧ ಕರ್ಮವನ್ನ ಬಿಟ್ಟು. ಸಾಮಾನ್ಯವಾಗಿ ಎಲ್ಲಾ ಕರ್ಮಗಳಿಗೂ ಒಂದು ನೀತಿಯನ್ನ ಹೇಳಿದ್ರು. ಏನಂತ, ಎಲ್ಲಾ ಕರ್ಮಗಳನ್ನು ಅನುಭವಿಸ ಕಳ್ಕೊಳ್ಬೇಕು ಅಂತ ಪೂರ್ವ ಪಕ್ಷಿಗಳು. ನಮ್ಮ ಸಿದ್ಧಾಂತ ಏನು, ಎಲ್ಲಾ ಕರ್ಮಗಳನ್ನು ಅನುಭವಿಸೋ ಅಗತ್ಯ ಇಲ್ಲ. ಕೆಲವು ಕರ್ಮಗಳು ಅಂದ್ರೆ ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆದೇನಿದೆ ಅದನ್ನ ಭಗವಂತನ ದರ್ಶನದಿಂದಲೇ ಕಳ್ಕೊಳ್ಬಹುದು. ಅದಕ್ಕೋಸ್ಕರ ಅನುಭವಿಸ್ಬೇಕು ಅಂತ ಇಲ್ಲ. ಅಲ್ಲ, ಅದಕ್ಕೆ ಪ್ರಮಾಣಗಳಿದೆಯಲ್ವಾ ಅಂತ ಅನೇಕ ತೋರಿಸಿದ್ರು. ಆದ್ರೆ ಅದಕ್ಕೆ ಬೇರೆ ಅರ್ಥ ಅಂತ ನಾವು ತೋರಿಸಿ ಆಯ್ತು. ಈ ರೀತಿ ಹಿಂದೆ ಬಂದ ವಿಚಾರ. ಅದರಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬಂದ ಒಂದು ಟಿಪ್ಪಣಿಯ ವಿಶೇಷ ವಿಚಾರ ಏನಿದೆ ಅದನ್ನ ನೋಡಿದ್ವಿ. ಇದು ಮುಂದಕ್ಕೆ ಮತ್ತೊಂದು ವಿಷಯಕ್ಕೆ ಹೋಗೋಣ. ಇಲ್ಲಿ ಶ್ರೀನಿವಾಸ ತೀರ್ಥರು ಈ ಅನ್ಯೋನ್ಯಾಶ್ರಯ ದೋಷದ ವಿವರಣೆಯನ್ನು ಮಾಡ್ತಾರೆ. ಹಿಂದೆ ಅನ್ಯೋನ್ಯಾಶ್ರಯ ಅಂತ ಬಂತು. ಆಗ್ಲೇ ತಿಳಿಸಿದಂತೆ ಅನ್ಯೋನ್ಯಾಶ್ರಯ ಏನು, ಎರಡು ವಸ್ತು ಒಂದಕ್ಕೆ ಇನ್ನೊಂದರ ಅಪೇಕ್ಷೆ ಇರುತ್ತೆ. ಇದು ಬಿಟ್ಟು ಅದಿರಲ್ಲ, ಅದು ಬಿಟ್ಟು ಇದಿರಲ್ಲ. ಕೊನೆಗೆ ಎರಡು ಹೇಗೆ ಸಿದ್ಧ ಆಗೋದು? ಇದನ್ ಬಿಟ್ಟು ಅದಿರ್ಲಿಕ್ಕೆ ಸಾಧ್ಯ, ಅದನ್ ಬಿಟ್ಟು ಇದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲೇನಿದೆ, ಅವನ ಸಹಾಯ ಬೇಕೇ ಬೇಕು, ಇವ್ರಿಗೆ ಅವ್ರ ಸಹಾಯ ಬೇಕೇ ಬೇಕು, ಅಷ್ಟೇ ತಾನೆ. ಅಂದ್ರೆ ಲೋಕದಲ್ಲಿ ಅನ್ಯೋನ್ಯಾಶ್ರಯ ದೋಷ ಅಲ್ಲ, ಶಾಸ್ತ್ರದಲ್ಲಂತೂ ಅನ್ಯೋನ್ಯಾಶ್ರಯ ದೋಷ. ಹೇಗೆ ಅಂದ್ರೆ ಇಲ್ಲಿ ವಿವರಣೆ ಮಾಡ್ತಾರೆ ಶ್ರೀನಿವಾಸ ತೀರ್ಥ. ಏನ್ ವಿವರಣೆ ಮಾಡಿದ್ದಾರೆ? ಶ್ರೀ ಅಂತೆ ಚಾಸ್ಯ ಕರ್ಮಾಣಿ, ಈ ಇದರಲ್ಲೇ ಇದೆ, ಈ ಮೂಲದಲ್ಲಿ. ಶ್ರೀಯಂತೆ ಚಾಸ್ಯ ಕರ್ಮಾಣಿ ಇತ್ಯಾದಿ ವಾಕ್ಯಾನ ಭೋಗೇನ ಇತಿ ಅನ್ಯಥಾ ವ್ಯಾಖ್ಯಾನ ಸ್ಥಿತೌ ತದ್ವಿರೋಧ ಅಭಾವೇನ ಅಕ್ಷೀಣ ಕರ್ಮಣ ಮೋಕ್ಷಾನುಪಪತ್ತೇಃ ತಚ್ಛಯ ಹೇತೋಶ್ಚ ಅನ್ಯಸ್ಯ ಅಭಾವಾತ್ ಭೋಗ ಏವ ತಚ್ಛಯ ಹೇತು ಇತಿ ಅರ್ಥಾಪತ್ತಿ ಸ್ಥಿತಿ ತಸ್ಥಿತೌ ಚ ತದ್ವಿರೋಧೇನ ಉಕ್ತವಚನಾನಾಂ ಅನ್ಯಥಾ ವ್ಯಾಖ್ಯಾನ ಸ್ಥಿತಿ ಇದೆ ಅನ್ಯೋನ್ಯಾಶ್ರಯ ಇತ್ಯರ್ಥಃ. ಇಷ್ಟು ಉದ್ದ ಬಿಡಿಸಿದೆ.
ಯಾವಾಗ್ಲೂ ಶಾಸ್ತ್ರದಲ್ಲಿ ಅನ್ಯೋನ್ಯಾಶ್ರಯ ದೋಷ ಬರ್ತಾ ಇರುತ್ತೆ ಪುನಃ ಪುನಃ. ಅಂದ್ರೆ ಅದ್ರ ಬಗ್ಗೆ ಉಲ್ಲೇಖಗಳನ್ನ ಸುಮಾರು ಕಡೆ ಕಾಣ್ತಾ ಇರ್ತೀವಿ. ಹೇಗ್ ಬಂತ ಅನ್ಯೋನ್ಯಾಶ್ರಯ ಹೇಳಿ, ಹೇಳಲಿಕ್ ಬರಲ್ಲ, ಕಷ್ಟ ಇದೆ. ಯಾಕಂದ್ರೆ ಸುಲಭವಾಗಿ ಹೇಳುವಂತ ದೋಷ ಅಲ್ಲ ಇದು. ಮೇಲ್ನೋಟಕ್ಕೆ ಸುಲಭ ಅನ್ಸುತ್ತೆ. ಏನ್ ಎರಡು ವಸ್ತುಗಳಿಗೆ ಇದನ್ನ ಅದು ಬಿಟ್ಟಿರಲ್ಲ, ಅದನ್ನ ಇದು ಬಿಟ್ಟಿರಲ್ಲ, ಅಷ್ಟೇ ತಾನೇ ಅನ್ಯ ಆಶ್ರಯ ಅಂದ್ರೆ ಅಂತ ಅನ್ಸತ್ತೆ. ಯಾವ ಎರಡು ಅಂತ ಹೇಳ್ಬೇಕು ಕರೆಕ್ಟ್ ಆಗಿ, ಅದು ತುಂಬಾ ಕಷ್ಟ. ಸಡನ್ ಆಗಿ ಹೇಳಿಕ್ ಬರಲಿ, ತಕ್ಷಣ ಅದು ಸಾಧ್ಯ ಇಲ್ಲ. ನಿಧಾನಕ್ಕೆ ಅದನ್ನ ಬಿಡಿಸ್ಕೊಂಡು ಕೊನೆಗೆ ಅದನ್ನ ಅರ್ಥ ಮಾಡ್ಕೊಬೇಕು. ಓ, ಯಾವ್ದಕ್ ಯಾವ್ದು ಬೇಕಾಗಿದೆ ಇಲ್ಲಿ ಅಂತ. ಅದಕ್ಕೋಸ್ಕರನಲ್ಲಿ ಶ್ರೀನಿವಾಸ ತೀರ್ಥರು ಬಿಡಿಸಿದ್ದಿಲ್ಲ, ಇದ್ರ ಬಿಡಿಸೋ ಅಗತ್ಯ ಏನಿದೆ ಅಂತ ನಮ್ಗೆ ಅನಿಸ್ಬಾರ್ದು. ಬಿಡಿಸಿದ್ ಯಾಕೆಂದ್ರೆ ಕಷ್ಟ ಇರೋದ್ರಿಂದ ಬಿಡಿಸಿದಾನೆ, ಸುಲಭ ಅಲ್ಲ. ಹೇಗೆ ಈಗ ಹಿಂದೆ ಚರ್ಚೆ ಬಂದಿದ್ದೇನೋ ಒಂದು ವಾಕ್ಯ ಬರ್ತಿದ್ದೆ, ಭಿದ್ಯತೆ ಹೃದಯ ಗ್ರಂಥಿ ಅಂತ ಒಂದ್ ಮಾತು ಬರ್ತಾನೆ ಇದೆ. ಅಲ್ಲಿ ಕೊನೆಗೆ ಒಂದು ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಒಂದ್ ಮಾತು. ಅದಕ್ಕೇನರ್ಥ? ಕರ್ಮಗಳು ನಾಶ ಆಗುತ್ತೆ. ಯಾವುದರಿಂದ, ಹೇಗೆ? ಅದಕ್ಕೆ ಉತ್ತರ ಇಲ್ಲ. ಭೋಗೇನ ಅಂತ ಒಬ್ರು ಅರ್ಥ ಬರೆದ್ರು. ಕರ್ಮಗಳ ನಾಶ ದೇವರ ದರ್ಶನ ಆದ್ಮೇಲೆ ಅನುಭವಿಸಿದ್ರೆ ಆಗುತ್ತೆ. ದೇವರ ದರ್ಶನದಿಂದ ಹೋಗಲ್ಲ, ದೇವರ ದರ್ಶನ ಆಗಬೇಕು, ಅದಾದ್ಮೇಲೆ ಕರ್ಮಗಳ ಅನುಭವ ಆಗಬೇಕು, ಆಮೇಲೆ ಕರ್ಮಗಳ ನಾಶ ಆಗುತ್ತೆ. ಇಷ್ಟು ಇದೆ ವಿಷಯ. ಅದೇ ಕರ್ಮಗಳ ನಾಶಕ್ಕೆ ಕಾರಣ ಏನು ಅಂತಂದ್ರೆ ಕರ್ಮಗಳನ್ನ ಅನುಭವಿಸ್ಬೇಕಲ್ಲ, ಅದೇ ಕಾರಣ ಅಂತ ಕೆಲವರು ವ್ಯಾಖ್ಯಾನ ಬರೆದ್ರು ಆ ಶ್ಲೋಕಕ್ಕೆ. ಸರಿಯಾಗಿದೆ ಅನ್ಸುತ್ತೆ ನಮ್ಗೆ. ಯಾಕೆಂದ್ರೆ ಲೋಕದಲ್ಲಿ ಯಾವುದೇ ಕರ್ಮ ಕಳ್ಕೊಳ್ಳೋದು ಹೇಗೆ? ಏನೋ ಒಂದು ರೋಗ ಬಂತು, ಆ ರೋಗವನ್ನ ಅನುಭವಿಸ್ಲೇಬೇಕು. ಏನೋ ಔಷಧಿ ತಗೊಂಡ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಇನ್ನೊಮ್ಮೆ ಯಾರು ಬರುತ್ತೆ, ಅನುಭವಿಸ್ಬೇಕು. ಅನುಭವಿಸ್ತಾನೆ ಎಲ್ಲ ಕಳ್ಕೊಳ್ಬೇಕು. ಜ್ವರ ಬಂತು, ಅನುಭವಿಸ್ತಾ ಹಾಗೆ ಹೊರಟೋಗ್ಬಿಡ್ಲಿ, ಒಂದ್ ನಿಮಿಷದಲ್ಲಿ ಹೋಗುತ್ತೆ, ಅನುಭವಿಸತಾನೆ ಹೋಗ್ಬೇಕು. ನಿಜ, ಎಲ್ಲಾ ಕರ್ಮಗಳಿಗೆ ಇದ್ರ ಅಗತ್ಯ ಇಲ್ಲ. ಎಲ್ಲಾ ಕರ್ಮದ ಫಲ ಅನುಭವಿಸ್ಬೇಕು ಅಂತಿಲ್ಲ. ಕರ್ಮ ಅನುಭವಿಸೋದು ಅನ್ನೋದಕ್ಕೆ ಏನರ್ಥ? ನಾವು ಮಾಡಿದ ಪಾಪ ಕರ್ಮ ಪುಣ್ಯ ಕರ್ಮದ ಫಲ ಅನುಭವಿಸೋದು ಅಂತ. ಎಲ್ಲಾ ಕಡೆ ಹಾಗೆ ಕರ್ಮ ಅನುಭವಿಸ್ತಾರೆ ಅಂತಂದ್ರೆ ಏನರ್ಥ? ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅಂದ್ರೆ ಏನರ್ಥ? ಅವ್ರವ್ರು ಮಾಡಿದ ಕರ್ಮದಿಂದ ಆ ಕರ್ಮದ ಫಲ ಅನುಭವಿಸ್ತಾರೆ. ಅದು ಫಲ, ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಬಟ್ ಅದನ್ನ ಅನುಭವಿಸ್ತಾರೆ. ಅದಕ್ಕೆ ಏನ್ ಬೇಕಾದ್ರೂ ಜನ್ಮನೂ ಪಡಿಬಹುದು, ಅಥವಾ ಇದ್ದ ಜನ್ಮದಲ್ಲೇನೋ ಅನುಭವಿಸ್ಬೋದು, ಅದ್ ಬೇರೆ ವಿಷಯ. ಅಂತೂ ಇಲ್ಲಿ ಏನಾಯ್ತು ಇದುವರೆಗೆ? ಭಿದ್ಯತೆ ಹೃದಯ ಗ್ರಂಥಿ ಅನ್ನೋ ಮಾತಿಗೆ ಏನ್ ಅರ್ಥ ಮಾಡಿದ್ರು ಕೊನೆ ಸಾಲಿಗೆ? ಅಲ್ಲಿ ನಮ್ಗೆ ಎಲ್ಲದಕ್ಕೂ ಬೇಡ, ಬೇಕಾಗಿರೋದು ಕರ್ಮ ಭಾಗಕ್ಕೆ ಮಾತ್ರ. ಅಲ್ಲಿ 3 ಭಾಗ ಇದೆ. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಅದೆರಡು ಬೇಡ ನಮ್ಗೆ. ಎಲ್ಲಿ ಸಂಶಯ ಯಾವುದು? ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಕರ್ಮಗಳ ನಾಶ ಆಗತ್ತೆ. ಇದಕ್ಕೆ ಏನ್ ಅರ್ಥ ಹೇಳೋದು ಅಂತ ಗೊಂದಲ ಇದೆ. ಅದ್ರ ಬಗ್ಗೆ ಮಾತ್ರ ಚರ್ಚೆ ತಗೊಳ್ಬೇಕು. ಸರಿ, ಅದ್ರ ಬಗ್ಗೆ ಏನಾಯ್ತು? ಒಬ್ರು ವ್ಯಾಖ್ಯಾನ ಬರೆದು ಕರ್ಮ ಅನುಭವಿಸಿ ನಾಶ ಆಗ್ಬೇಕು. ಸರಿ, ಯಾವಾಗ ಈ ತರ ವ್ಯಾಖ್ಯಾನ ಮಾಡ್ತೀವಿ ಆಗೇನಾಯ್ತು? ಒಂದು ಮಾತಿಗೆ ವಿರೋಧ ಬರ್ಲಿಲ್ಲ, ಸರಿ ಹೋಗುತ್ತೆ. ಯಾವುದು ಅಂದ್ರೆ, ಮಾತೇನಿದೆ ಅಂದ್ರೆ ಮೋಕ್ಷ ಯಾರಿಗ್ ಸಿಗತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಹೇಳಿದ್ರು. ಮೋಕ್ಷ ಯಾರಿಗ್ ಸಿಗತ್ತೆ ಅಂದ್ರೆ ಯಾರು ಕರ್ಮಗಳನ್ನ ನಾಶಪಡಿಸ್ಕೊಂಡಿದಾರೋ ಅವರಿಗೆ ಮೋಕ್ಷ ಸಿಗತ್ತೆ ಅಂತ. ಯಾರು ಕರ್ಮವನ್ನ ಇದುವರೆಗೆ ನಾಶಪಡಿಸ್ಕೊಂಡಿಲ್ಲ, ಇನ್ನೂ ಕರ್ಮಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ, ಅವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅಕ್ಷೀಣ ಕರ್ಮಣ ಮೋಕ್ಷಾನುಪಪತ್ತಿ ಅಂತ ಇದೆ. ಸರಿ, ಕರ್ಮಕ್ಷಯ ಆಗದೆ ಇರೋರ್ಗೆ, ಕರ್ಮಗಳನ್ನ ಕಳ್ಕೊಳ್ಳದೆ ಇರೋರ್ಗೆ ಮೋಕ್ಷ ಸಿಗಲ್ಲ. ಕರ್ಮ ಹೇಗ್ ಕಳಿಯೋದು? ಅದಕ್ಕೆ ಉಪಾಯ ಹೇಳ್ತೀವಿ, ಅನುಭವಿಸಿ ಕಳ್ಕೊಳ್ಳಿ. ಹಾಗಾದ್ರೆ ಕರ್ಮ ಅನುಭವಿಸಿ ಪರಿಹಾರ ಮಾಡ್ಕೊಂಡ್ರೆ ಆ ಕರ್ಮ ಹೋಯ್ತು, ಆಗ ಮೋಕ್ಷ ಸಿಕ್ತು. ಎಲ್ಲ ಲಿಂಕ್ ಸಿಕ್ತು ಎಲ್ಲದಕ್ಕೂ. ಇದರ ಲಿಂಕ್ ಹೇಗ್ ಸಿಗ್ಲಿಕ್ಕೆ ಸಾಧ್ಯ? ಯಾವಾಗ ನೀವು ಭಿದ್ಯತೆ ಹೃದಯ ಗ್ರಂಥಿ ಎನ್ನುವ ಶ್ಲೋಕದಲ್ಲಿ ಕರ್ಮಗಳ ನಾಶ ಆಗೋದು ಕರ್ಮಗಳ ಅನುಭವದಿಂದ ಅಂತ ಅರ್ಥ ಮಾಡ್ತೀರೋ, ಆಗ ಒಂದು ಲಿಂಕ್ ಸಿಕ್ತು. ಏನ್ ಸಿಕ್ತು? ಕರ್ಮಗಳನ್ನ ಅನುಭವಿಸಿದ ಮೇಲೆ ಕರ್ಮಗಳ ನಾಶ ಆಗುತ್ತೆ, ಕರ್ಮಗಳ ನಾಶ ಆದ್ಮೇಲೆ ಮೋಕ್ಷ ಸಿಗತ್ತೆ. ಯಾಕೆಂದ್ರೆ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಇನ್ಯಾವುದು ಕಾರಣ ಇಲ್ಲ. ಯಾವ್ದು ಕಾರಣ ಇದೆ? ಒಂದೇ, ಭೋಗವೇ ಕಾರಣ. ಭೋಗ ಅಂದ್ರೆ ಅನುಭವಿಸೋದು ತಾತ್ಪರ್ಯ. ಸುಖ ದುಃಖ ಸಾಕ್ಷಾತ್ಕಾರ ಭೋಗ ಅಂತ ಹೇಳ್ತಾರೆ. ಅನ್ಯತರ ಸಾಕ್ಷಾತ್ಕಾರ, ಒಂದಾ ಸುಖ ಒಂದಾ ದುಃಖ, ಇದರ ಸಾಕ್ಷಾತ್ಕಾರ ಆಗೋದೇ ಭೋಗ. ಅಂದ್ರೆ ಚೆನ್ನಾಗಿ ವಿಷಯೋಪಭೋಗ ಮಾಡ್ತಾರೆ ಅಂತಾರೆ. ಈಗ ಭಾಗವತಲ್ಲಾಗ್ಲಿ ಅಥವಾ ಸಾಮಾನ್ಯವಾಗಿ ಪುರಾಣದಲ್ಲಿ ಹೇಳ್ತಾ ಇರ್ತಾರೆ, ಲೌಕಿಕ ವಿಷಯ ಭೋಗವನ್ನ ಬಿಡಿ, ಲೌಕಿಕ ವಿಷಯ ಭೋಗ ಬೇಡ. ಏನ್ ಲೌಕಿಕ ವಿಷಯ ಭೋಗ ಅಂದ್ರೆ? ಆ ಶಬ್ದಕ್ಕೆ ಏನರ್ಥ? ಲೌಕಿಕ ವಿಷಯ ಅಂದ್ರೆ ಹೆಂಡತಿ, ಮಕ್ಕಳು, ಮತ್ತೆ ಮನೆ, ಮತ್ತೆ ಬಂಗಾರ,
ಆಸ್ತಿ ಎಲ್ಲ ಇರುತ್ತಲ್ಲ, ಇದೆಲ್ಲ ಇದೆಲ್ಲ ಲೌಕಿಕ ವಿಷಯ. ಈ ಲೌಕಿಕ ವಿಷಯದಿಂದ ಆಗುವ ಸುಖ ದುಃಖ ಇದೆಲ್ಲ ಬಿಟ್ಬಿಡಿ. ಕಷ್ಟ ಹೇಳೋದ್ ಸುಲಭ, ಅದನ್ನ ಹೇಗ್ ಬಿಡ್ಲಿಕ್ಕೆ ಸಾಧ್ಯ? ಇದೊಂದು ಸಂಸಾರದಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಲೌಕಿಕ ವಿಷಯ ಭೋಗ ಬಿಡೋದು ಅನ್ನೋದಕ್ಕೆ ಏನರ್ಥ, ಅದಕ್ಕೆ ಬೇರೆನೇ ವ್ಯಾಖ್ಯಾನ ಇದೆ. ಅಂದ್ರೆ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಇಲ್ಲ ಅಂತ. ಅದು ಕಷ್ಟನೇ. ಅದೇ ಕಷ್ಟ ಆದ್ರಿಂದಲೇ ಉಪದೇಶ ಕೊಡ್ತಾರೆ ಶಾಸ್ತ್ರದಲ್ಲಿ. ಅದು ಕಷ್ಟ ಹೌದು, ಅದನ್ನ ನೀವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು, ಅದನ್ನ ಬಿಡ್ಲೇಬೇಕು. ಎಲ್ಲಿವರೆಗೂ ಬಿಡೋದಿಲ್ಲೋ ನೀವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಈ ಲೌಕಿಕ ವಿಷಯ ಭೋಗ ಬಿಡಿ. ಭೋಗ ಅಂದ್ರೆ ಲೌಕಿಕ ಪದಾರ್ಥಗಳ ಸಂಪರ್ಕ ಬಂದ್ರೆ ಅದರಿಂದ ಆಗುವ ಸುಖ ಆಗ್ಲಿ, ಅದರಿಂದ ಆಗುವ ದುಃಖ ಆಗ್ಲಿ, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಗೆ ಸುಖ ಬೇಕು ದುಃಖ ಬೇಕು ಅಂತಾನೆ ಹೋಗ್ತಾ ಇರೋದು. ದುಃಖ ಬೇಕು ಅಂತ ಯಾರೋ ಹೋಗದೆ ಇರಬಹುದು, ಆದ್ರೆ ಸುಖ ಸಿಗತ್ತೆ ಇದರಿಂದ ಅಂತ ಹೋಗಿ ದುಃಖಕ್ಕೀಡಾಗ್ಬಿಡ್ತಾರೆ. ಅದನ್ನ ಅದು ಬೇಡ. ದುಃಖನೂ ಬೇಡ, ಈ ಕಡೆ ಸುಖನೂ ಬೇಡ. ಈ ಎರಡೂ ಬೇಡ ಅಂದ್ರೆ ಭೋಗ ಬೇಡ ಅಂತ ಅರ್ಥ. ಇನ್ನೊಂದು ಶಬ್ದದಿಂದ ಭೋಗ ಬೇಡ ಅಂತ ಹೇಳಿದ್ರು, ಇನ್ನೊಂದು ಶಬ್ದ ಸುಖ ದುಃಖಗಳು ಬೇಡ ಅಂತ ಹೇಳಿದೆ ಅಷ್ಟೇ. ಹಾಗಾದ್ರೆ ಎರಡಕ್ಕೂ ಒಂದೇ ಅರ್ಥ. ಲೌಕಿಕ ವಿಷಯ ಪದಾರ್ಥಗಳ ಭೋಗ ಬೇಡ, ಅದರ ಸಂಪರ್ಕ ಬೇಡ. ಇಲ್ಲಿ ಅದೇ ತರ ಭೋಗ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಯಾವ ಭೋಗದಿಂದ ಯಾವ್ದು ಹೋಗುತ್ತೆ ಅಂದ್ರೆ ಕರ್ಮಗಳನ್ನ ಎಷ್ಟು ಅನುಭವಿಸ್ತೀವೋ ಭೋಗ, ಅದರಿಂದ ಆಗುವ ಸುಖ ದುಃಖಗಳ ಅನುಭವಿಸ್ತೀವೋ ಅಷ್ಟು ಕರ್ಮಗಳನ್ನ ಕಳ್ಕೊಳ್ತೀವಿ. ಈಗ ಏನಂದ್ರೆ ಒಬ್ಬ ಮನುಷ್ಯನಿಗೆ ದುಃಖ ಆಗಿರುತ್ತೆ, ಯಾವ್ದೋ ಒಂದು ಕರ್ಮ ತಾನ್ ಮಾಡಬಾರ್ದನ್ ಮಾಡ್ಬಿಟ್ಟ, ಆಗೋ ದುಃಖ ಅದು ಪಶ್ಚಾತ್ತಾಪ ರೂಪವಾಗಿ ಅನುಭವಿಸ್ಬೇಕು, ಅಳ್ಬೇಕು ಒಂದಿಷ್ಟು. ಅಳ್ದಾದ್ರದ್ದು ಹೋಗೋದೇ ಇಲ್ವಲ್ಲ, ಮಾಡಿದ ತಪ್ಪಂತೂ ತಪ್ಪಾಗೋಯ್ತು, ಅದರಿಂದ ಪಾಪ ಕರ್ಮಗಳು ಅದೇ ಪಾಪ ಸಿಕ್ಕಾಬಟ್ಟೆ ಆಯ್ತು, ಅದರ ಫಲ ಅನುಭವಿಸ್ಲಿಲ್ಲ. ಅದನ್ನ ಹಾಗೆ ಇಟ್ಕೊಂಡ್ರೆ ಅದನ್ನ ನಾಶ ಪಡಿಸ್ಕೊಳ್ಬೇಕಲ್ಲ. ನಾಶ ಪಡಿಸ್ಕೊಳ್ಳೋದು ಹೇಗೆ? ತಾನ್ ಮಾಡಿದ ಪಾಪಕರ್ಮದ ಫಲ ದುಃಖ ಅನುಭವಿಸೋದು, ಅಳೋದು, ಕೂತಾಡ್ತಾ ಯಾವಾಗ ಹತ್ತು ಅಯ್ಯೋ ಮಾಡ್ಬಾರ್ದು, ಹೇಗೆ ಪಶ್ಚಾತ್ತಾಪ. ಈ ಕರ್ಮಗಳ ಅನುಭವ ಏನಿದೆ ಅಂದ್ರೆ ಅದರ ಫಲದ ಅನುಭವ, ಅದನ್ನ ಪಡೆಯುವವರೆಗೂ ಕೂಡ ಕರ್ಮನಾಶ ಆಗಲ್ಲ. ಇಷ್ಟೆಲ್ಲ ಇದೆ. ಅದು ಒಟ್ಟೇನಾಯ್ತು ಇಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಅಂದ್ರೆ, ಎಲ್ಲಿವರೆಗೂ ನಾವು ಈ ವೇದದ ಮಾತಿಗೆ ನಿತ್ಯದೇ ಹೃದಯ ಗ್ರಂಥಿ ಅನ್ನೋ ಮಾತಿಗೆ ಅನುಭವಿಸಿ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಅರ್ಥ ಮಾಡೋದಿಲ್ವೋ ಅಲ್ಲಿವರೆಗೂ ಮೋಕ್ಷಕ್ಕೆ ಹೋಗ್ಬಹುದು ಇಂಥ ವ್ಯಕ್ತಿಗಳು ಅಂತ ಏನೊಂದು ಮಾತು ಹೇಳಿದಾರಲ್ಲ, ಅದು ಕೂಡೋದೇ ಇಲ್ಲ. ಯಾಕೆ ಕರ್ಮ ಕಳ್ಕೊಳ್ಳೋವರೆಗೂ ಮೋಕ್ಷಕ್ಕೆ ಹೋಗಲ್ಲ ಅಂತಿದೆ. ನೀವು ಈ ವಾಕ್ಯದಲ್ಲಿ ಉಪಾಯ ಹೇಳಿಲ್ಲ. ದೇವ್ರ ದರ್ಶನ ಆದ್ಮೇಲೆ ಕರ್ಮ ಹೋಗುತ್ತೆ, ಉಪಾಯ ಹೇಳಿಲ್ಲ. ಉಪಾಯ ಹೇಳಿದ್ರೆ ಆಗ ನಮ್ಗೆ ಅರ್ಥ ಆಗುತ್ತೆ ಕರ್ಮಕ್ಷಯ ಹೇಗಾಗುತ್ತೆ, ಅದನ್ನ ಹೇಗೆ ನಾಶ ಪಡಿಸ್ಕೊಬೇಕು, ಆಗ ಅವ್ನ ಮೋಕ್ಷಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಅರ್ಥ ಆಗುತ್ತೆ. ಎಲ್ಲಿವರೆಗೂ ನೀವು ಈ ವಾಕ್ಯಕ್ಕೆ ಸರಿಯಾಗಿ ವ್ಯಾಖ್ಯಾನವನ್ನ ಮಾಡೋದಿಲ್ವೋ ಅಲ್ಲಿವರೆಗೂ ಆ ವಿಷಯ ಸಿದ್ಧ ಆಗಲ್ಲ. ಯಾವ ವಿಷಯ ಅಂದ್ರೆ ಕರ್ಮನಾಶ ಆಗದೆ ಇರೋರಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ಮನಾಶ ಆದವ್ರಿಗೆ ಮಾತ್ರ ಸಾಧ್ಯ. ಈ ವಿಷಯ ಸಿದ್ಧ ಆಗಬೇಕು, ಇದು ಸರಿ ಹೋಗ್ಬೇಕು ಅಂತಂದ್ರೆ ಅನಿವಾರ್ಯವಾಗಿ ಆ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಉಪಾಯವನ್ನ ಹೇಳಲೇಬೇಕು. ಇಲ್ಲ ಅಂದ್ರೆ ಅಲ್ಲಿವರೆಗೂ ಈ ಮಾತಿಗೆ ಬೆಲೆನೇ ಇಲ್ಲ. ಅದು ಸಿದ್ಧ ಸುಮ್ಮನೆ ಹೇಳುದಷ್ಟೇ. ಕರ್ಮಗಳ ನಾಶ ಆಗದೆ ಇರೋರಿಗೆ ಮೋಕ್ಷ ಸಿಗಲ್ಲ, ಮತ್ತೆ ಹಾಗಾದ್ರೆ ಕರ್ಮಕ್ಷಯಕ್ಕೆ ಏನ್ ಕಾರಣ ಅದ್ ಹೇಳ್ಬೇಕಲ್ಲ. ಅದ್ ಹೇಳಿದ್ರೆ ಮಾತ್ರ ಅದ್ ಸಾಧ್ಯ. ನೀವೇನು ಹೇಳಿಲ್ಲ ಅಂತ ಹೀಗೆ ಒಂದು ಅರ್ಥ. ಆಮೇಲೆ ಹೇಳ್ತಾರೆ ಮುಂದೆ, ತತ್ಸ್ಥಿತೌಚ ತದ್ವಿರೋಧೇನ ಮುಕ್ತವಚನಾನ ಮನ್ಯತಾ ವ್ಯಾಖ್ಯಾನ ಸ್ಥಿತಿ. ಅಲ್ಲ, ನಮ್ ಪ್ರಶ್ನೆ ಏನಂದ್ರೆ, ಈಗ ವಿದ್ಯದೇ ಹೃದಯ ಗ್ರಂಥಿ ಅನ್ನೋ ವಾಕ್ಯಕ್ಕೆ ನೀವು ಅರ್ಥ ಮಾಡಿದ್ರಿ ಏನಂತ, ಕರ್ಮಗಳನ್ನ ಅನುಭವಿಸಿ ನಾವು ಕಳ್ಕೊಳ್ಬೇಕು ಅಂತ. ಸರಿ, ಇದರ ಅರ್ಥ ಮಾಡಿದ್ದಕ್ಕೆ ಏನು ಸುಲಭ ಆಯ್ತು ನಮ್ಗೆ, ಮೋಕ್ಷ ಸಿಗೋರ್ಗೆ ಕರ್ಮಗಳನ್ನ ಕಳ್ಕೊಳ್ಳೋದ್ ಬಗ್ಗೆ ಹೇಗೆ ಅಂತ ತಿಳಿಸ್ಕೊಟ್ರಿ, ಸರಿ ಹೋಯ್ತು. ನಮ್ ಪ್ರಶ್ನೆ ಈಗ ಕರ್ಮಗಳನ್ನ ಅನುಭವಿಸಿ ಅನ್ನ ಭೋಗಿಸಿ ಕಳ್ಕೊಳ್ಬೇಕು ಅಂತ ಇದೆಯಲ್ಲ, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಈ ವಿಷಯ ಗೊತ್ತಾಗಿದ್ರೆ ಸರಿ, ಈ ವಿಷಯ ಮೊದಲೇ ಇತ್ತು ಅಂದ್ರೆ ಎಲ್ಲಾದ್ರೂ ಆಗ ಆ ವೇದದ ಮಾತಿಗೋ ಭಾಗವತದ ಮಾತಿಗೋ ಈ ರೀತಿ ಅರ್ಥ ಅಂತ ಹೇಳ್ಬೋದಿತ್ತು. ಅದ ಹಾಗೆ ಹೇಳಲಿಕ್ಕೆ ಸಾಧ್ಯ? ಹೇಗ್ ಹೇಳ್ತೀರಿ? ಯಾಕಂದ್ರೆ ಇದುವರೆಗೆ ಕರ್ಮ ಎಲ್ಲ ಯಾವುದೇ ಕರ್ಮ ಆಗ್ಲಿ ಅದನ್ನೆಲ್ಲ ಅನುಭವಿಸಿನೇ ಕಳ್ಕೊಳ್ಬೇಕು ಅಂತ ಎಲ್ಲಿದೆ? ಹಾಗಿಲ್ಲ. ಆ ವಿಷಯ ನಿಜವಾಗೂ ಹಾಗಿತ್ತು ಅಂದ್ರೆ ನೀವು ಆ ಮಾತಿಗೆ ಹಾಗೆ ಅರ್ಥ ಮಾಡಿ. ಜಗತ್ನಲ್ಲಿ ಇದು ಹೇಳ್ತಾರಲ್ಲ, ಮೊಲಕ್ಕೆ ಕೊಂಬು ಇರೋದೇ ಇಲ್ಲ. ಇಲ್ಲ, ಮೊಲಕ್ ಕೊಂಬು ಇರೋದೇ ಇಲ್ಲ ಅಂತಂದ್ಮೇಲೆ ಮೊಲದ ಕೊಂಬು ಅದು ಕಪ್ಪು, ಅದು ಬಿಳಿನೋ, ಅದು ಕೆಂಪು ಅಂತ ವಿಚಾರ ಮಾಡ್ಲಿಕ್ಕೆ ಹೇಗೆ ಯಾಕೆ ಹೋಗ್ತೀರಿ? ವಸ್ತು ಇದ್ರೆ ತಾನೇ ಜಗತ್ನಲ್ಲಿ ಅದ್ರ ಬಗ್ಗೆ ವಿಚಾರ. ಅದು ಇಲ್ದೇ ಯಾಕೆ ವಿಚಾರ ಮಾಡ್ತೀರಿ? ಅದನ್ನ ಯಾಕೆ ಪ್ರಸ್ತಾವ ಮಾಡ್ತೀರಿ? ಹಾಗೆ
ಇಲ್ಲಿ ಕರ್ಮಗಳ ನಾಶ, ಕರ್ಮಗಳನ್ನ ಅನುಭವಿಸೋದ್ರಿಂದಲೇ ಆಗತ್ತೆ ಅಂತ ಎಲ್ಲಾರು ಇದ್ರೆ ಆಗ ಒಪ್ಕೊಳ್ಳೋಣ. ಆಗ ಈ ಮಾತುಗಳಿಗೆ ಏನರ್ಥ, ದೇವರ ದರ್ಶನ ಆದರೂ ಕರ್ಮಗಳನ್ನ ಅನುಭವಿಸಿನೇ ಕಳ್ಕೊಳ್ಬೇಕು ಅಂತ ಅರ್ಥ ಮಾಡ್ಬೋದಿತ್ತು. ಆದ್ರೆ ಹಾಗಿಲ್ವಲ್ಲ ವಿಷಯ ಅಂತ ಪ್ರಶ್ನೆ. ಹೌದು, ಅದಿರೋದ್ರಿಂದ ಇಲ್ಲೇ ಇರೋದ್ರಿಂದಲೇ ಸಮಸ್ಯೆ. ಈಗ ಅದ್ರಿಂದ ಏನಾಯ್ತು, ಎಲ್ಲಿವರೆಗೂ ಕರ್ಮಗಳನ್ನ ಅನುಭವಿಸಿ ಅವನು ಮೋಕ್ಷಕ್ಕೆ ಕರ್ಮಗಳನ್ನ ಅನುಭವಿಸಿ ಕಳ್ಕೊಳ್ತಾನೆ ಅನ್ನೋ ವಿಷಯ ಸಿದ್ಧ ಆಗಲ್ಲ, ಅಲ್ಲಿವರೆಗೂ ಆ ಮಾತಿಗೆ ಬೇರೆ ಅರ್ಥ ಹೇಳಿಕ್ ಬರಲ್ಲ. ಎಲ್ಲಿವರೆಗೂ ಆ ಮಾತಿಗೆ ಬೇರೆ ಅರ್ಥ ಹೇಳಿಕ್ ಬರೋದಿಲ್ವೋ ಅಲ್ಲಿವರೆಗೂ ಈ ಕರ್ಮಗಳ ನಾಶ ಪಡೆಯುವಂತಹ ಇದು ಉಪಾಯವನ್ನ ಹೇಳಲಿಲ್ಲ. ಹಾಗಾಗಿ ಕರ್ಮ ನಾಶ ಆಗಲ್ಲ, ಅವ್ನು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಆಗ್ಬಿಡತ್ತೆ. ಹೀಗೆ ಈ ಅನ್ಯೋನ್ಯಾಶ್ರಯದ ಪ್ರಕ್ರಿಯೆಯನ್ನ ಹೇಳ್ತಾರೆ. ಹಾಗಾದ್ರೆ ಒಟ್ಟು ತಾತ್ಪರ್ಯವಾಗಿ ಏನ್ ಹೇಳಿದ್ರು ಅಂದ್ರೆ, ಅನ್ಯೋನ್ಯಾಶ್ರಯದಿಂದ ನಮ್ಗೆ ಏನ್ ಗೊತ್ತಾಯ್ತು ಈ ದೋಷದಿಂದ ಅಂದ್ರೆ, ಅವರು ಆ ಮಾತಿಗೆ ಏನ್ ಅರ್ಥ ಬೇರೆ ಹೇಳಿದ್ರು ಆ ಅರ್ಥ ಸರಿ ಇಲ್ಲ. ಕರ್ಮಗಳನ್ನ ಕಳ್ಕೊಳ್ಳೋದು ಕರ್ಮಗಳನ್ನ ಅನುಭವಿಸಿ ಅಂತ ಹೇಳಿದ್ದು ಸರಿ ಇಲ್ಲ, ಅದ ಸಾಧ್ಯ ಇಲ್ಲ ಆ ರೀತಿ ಅರ್ಥ ಮಾಡ್ಲಿಕ್ಕೆ ಅಂತ. ಯಾಕೆ ಅನ್ಯೋನ್ಯಾಶ್ರಯ ದೋಷ ಇದ್ದಾಗ ಹೀಗ ಆ ಮಾತಿಗೆ ಈ ರೀತಿ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ನಾವು ಯಾವುದೇ ಒಂದು ಶಾಸ್ತ್ರದ ವಾಕ್ಯಗಳಿಗೆ ಅರ್ಥವನ್ನ ಮಾಡ್ಬೇಕು ಅಂತಾದ್ರೆ ಇಂತಿಂತ ದೋಷಗಳಿರ್ಬಾರ್ದು. ಹಲವು ದೋಷ ಇದೆ, ಅದರಲ್ಲಿ ಇದು ಒಂದು ದೋಷ. ಈ ದೋಷ ಇಲ್ದೇ ಇರೋ ಹಾಗೆ ಮಾಡಿದ್ರೆ ಮಾತ್ರ ನೀವು ಈ ಮಾತಿಗೆ ಮೇಲೆ ಅರ್ಥ ಮಾಡ್ಬೋದು ಅಂತ ಇದುವರೆಗೆ ವಿವರಣೆ ಮಾಡಿದ್ವಿ. ಇದಾದ್ಮೇಲೆ ಮುಂದಕ್ಕೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ವಿವರಣೆ ಮಾಡಿದೆ. ಅಲ್ಲಿ ಚಿಕ್ಕದಾಗಿ ಮಾಡಿದೆ, ಅದನ್ನ ನೀವು ಗಮನಿಸಬಹುದು. ಅದರಲ್ಲಿ ಉಕ್ತ ಅರ್ಥಾಪತ್ಯ ಇದೆ ಅಂತ ಪ್ರತೀಕವನ್ನು ಹಿಡಿದು ಹೇಳಿದ್ದಾರೆ. ಏನಂತ, ಅಕ್ಷೀಣ ಕರ್ಮಣ ಮೋಕ್ಷಾನುಪತ್ತೇ ತಕ್ಷಯ ಹೇತುಶ್ಚ ಅನ್ಯಸ್ಯಾಭಾವಾತ್ ಉಕ್ತ ರೀತ್ಯ ಭೋಗದೇವ ತಕ್ಷಯ ಹೇತುತೆಯ ಕಲ್ಪನೀಯ ಇತಿ ಪ್ರಾಗ್ ಉಕ್ತ ಅರ್ಥಾಪತ್ಯ. ಈ ಅರ್ಥಾಪತ್ತಿ ಅಂತ ಮಧ್ಯಕ್ಕೆ ಸುಮಾರು ಸರಿ ಈ ಸುಧಾಮೂಲದಲ್ಲಿ ಬಂದಿದೆ. ಈ ನಾವು ನೋಡಿದೀವಿ ಒಂದ್ಸರಿ ಏನ್ ಅರ್ಥ ಸಾಮಾನ್ಯವಾಗಿ ಅಂತ, ವಿಶೇಷವಾಗಿ ಒಂದೊಂದು ವಾಕ್ಯಕ್ಕೆ ಬಿಡಿಸಿದ್ದಾರೆ ಇಲ್ಲಿ, ಅದನ್ನ ನೋಡ್ತಾ ಇದೀವಿ. ಅರ್ಥಾಪತ್ತಿ ಅಂದ್ರೆ ಏನು ನಮ್ಗೆ ಗೊತ್ತಿದೆ, ಉದಾಹರಣೆ ಅನೇಕ ಬಾರಿ ಕೊಟ್ಟಿದ್ದೀನಿ. ಒಂದು ವಿಷಯ ಸಿದ್ಧ ಆಗ್ಬೇಕು ಅಂದ್ರೆ ಅದು ಹೀಗೆ ಇರೋದು ಅಂತ ನಮಗ್ ತಿಳಿಬೇಕು ಅಂತ ಆದ್ರೆ ಕೆಲವು ಕಾರಣಗಳು ಬೇಕಾಗಿರುತ್ತೆ. ಆ ಕಾರಣ ಇಲ್ಲದೆ ಹೋದ್ರೆ ಅದು ಸಾಧ್ಯನೇ ಇಲ್ಲ ಗೆಲ್ಲಿಕ್ಕೆ. ಅದಿರೋದ್ರಿಂದಲೇ ಹೀಗಿದೆ ಅಂತ ಕೊನೆಗೆ ಅನುಮಾನ ತರಣೆ, ಅರ್ಥಾಪತ್ತಿ ಏನ್ ವ್ಯತ್ಯಾಸ ಇಲ್ಲ. ಇಲ್ಲೇನಾಯ್ತು, ಈಗ ಕರ್ಮವನ್ನ ಕಳ್ಕೊಳ್ಬೇಕು ಅಂತ ಬಂತು. ಯಾಕೆ ಕರ್ಮವನ್ನು ಕಳ್ಕೊಳ್ಳೋದು ಮೋಕ್ಷಕ್ಕೆ ಹೋಗಲ್ಲ. ಯೋಚನೆ ಮಾಡಿದ್ರೆ ಕರ್ಮವನ್ನು ಕಳ್ಕೊಳ್ಳೋದು ಹೇಗೆ, ಉಪಾಯ ಹುಡುಕಿದ್ರು. ಹೀಗ ಉಪಾಯ ಹುಡುಕಿದ್ರು. ಹೇಗೆ, ಮಳೆ ಬರ್ಲಿಕ್ಕೆ ಯಾವ್ದು ಕಾರಣ? ಮಳೆ ಬರ್ಲಿಕ್ಕೆ ಏನು ಕಾರಣ? ಪರ್ಜನ್ಯ ಸೂಕ್ತ ಪಾರಾಯಣ ಮಾಡೋದು ಕಾರಣ ಅಂತಂದ್ರೆ. ವೇದ ಮಂತ್ರ ಪರ್ಜನ್ಯ ಸೂಕ್ತ, ಮಳೆ ಬರ್ಲಿಕ್ಕೆ ಒಂದು ಸೂಕ್ತ. ಅದೇ ಸೂಕ್ತವನ್ನು ಪಾರಾಯಣ ಮಾಡಿದ್ರೆ ಮಳೆ ಬರುತ್ತೆ. ಅದಕ್ಕೆ ಇನ್ನೊಬ್ಬರನ್ನು ಮಳೆ ಬರ್ಲಿಕ್ಕೆ ಇದಲ್ಲ ಕಾರಣ, ನೀವು ಪರ್ಜನ್ಯ ಸೂಕ್ತ ಪಾರಾಯಣ ಮಾಡಿಬಿಡಿ, ಮೇಲೆ ಒಂದಿಷ್ಟು ಮೋಡಗಳೆಲ್ಲ ಸೇರ್ಕೊಳ್ಬೇಕು, ಘರ್ಷಣೆ ಆಗ್ಬೇಕು ಗಾಳಿಯಿಂದ, ಎಲ್ಲ ಆದ್ಮೇಲೆ ಮಳೆ ಬರುತ್ತೆ. ಪರ್ಜನ್ಯ ಸೂಕ್ತ ಮಾಡಿದ್ರು ಬರಲ್ಲ, ಯಾಕಂದ್ಮೇಲೆ ಅದು ಮೋಡಗಳ ಘರ್ಷಣೆ ಆಗ್ಬೇಕು. ಅದಾಗದಿದ್ರೆ ಹೇಗ್ ಬರುತ್ತೆ ಮಳೆ? ಸರಿ, ನೀವು ಪರ್ಜನ್ಯ ಸೂಕ್ತ ಪಾರಾಯಣನೂ ಮಾಡಿ, ಅಲ್ಲಿ ಮೇಘಗಳಿಗೆ ಮೋಡಗಳಿಗೆ ಪರಸ್ಪರ ಘರ್ಷಣೆನೂ ಆಗ್ಲಿ, ದೇವರಿಗೆ ಇಚ್ಛೆ ಇಲ್ಲ ಅಂದ್ರೆ ಹೆಂಗ್ ಬರುತ್ತೆ ಮಳೆ? ಅದ್ ಬರೋದೇ ಇಲ್ಲ. ಮತ್ತೆ ಯಾವ್ದು ಕಾರಣ ಮಳೆಗೀಗ? ಮಳೆಗೇನ್ ಕಾರಣ? ಪರ್ಜನ್ಯ ಸೂಕ್ತ ಪಾರಾಯಣನ, ವಿರಾಟ ಪರ್ವತ ಪಾರಾಯಣನ, ಮೋಡಗಳ ಘರ್ಷಣೆನ, ದೇವರ ಇಚ್ಛೆನ? ಏನ್ ಕಾರಣ? ಅಥವಾ ಯಾವ್ದಾರೊಂದು ಯಾವ್ದೊಂದು ಹೋಮ ಮಾಡಿಸಿದ್ರೆ ಮಳೆ ಬರುತ್ತೆ. ಅದಿದೆ ಒಂದು ಕಾರೀರಿಷ್ಟಿ ಅಂತ ಒಂದು ಹೇಳ್ತಾರೆ, ದೃಷ್ಟಿಕಾಮೋ ಯಜೇತ ಅಂತ ಕಾರೀರಿಷ್ಟ್ಯ ಅಂತ ಜಿಜ್ಞಾಸಾಧಿಕರಣದಲ್ಲಿ ಬರುತ್ತೆ. ಕಾರೀರಿಷ್ಟಿ ಅಂತ ಒಂದು ತರಹದ ಒಂದು ಯಾಗ, ಅದು ಆ ಯಾಗವನ್ನ ಮಾಡಿದ್ರೆ ಆ ಇಷ್ಟಿಯನ್ನ ಮಾಡಿದ್ರೆ ಕಾರೀರಿ ಅಂತ ಅದ್ರ ಹೆಸರು. ಆಗ ಮಳೆ ಬರುತ್ತೆ ಅಂತ ಹೇಳಿದೆ. ಅದು ಕಾರಣನ, ಇದು ಕಾರಣ, ಸುಮಾರು ಕಾರಣ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು? ಸುಮಾರು ಕಾರಣಗಳಿದ್ದಾಗ ಇದರಿಂದ ಆಗಲ್ಲ ಕೊನೆಗೆ ಇದು ಬೇಕೇ ಬೇಕು ಅಂತ ಅಂದ್ರೆ ಯಾವುದಿಲ್ದೇನೆ ಇನ್ ಮಿಕ್ಕಿದ್ದೆಲ್ಲ ಇದ್ರೂ ಕಾರ್ಯ ಆಗಲ್ವೋ, ಅದು ನಿಜವಾದ ಕಾರಣ. ಅದಿರ್ಲೇಬೇಕು. ಈಗ ನೋಡಿ, ದೇವರ ಇಚ್ಛೆ ಒಂದಿಲ್ಲ ಅಂತ ಇಟ್ಕೊಳ್ಳಿ, ಇದೆಲ್ಲ ಸೇರ್ಕೊಂಡಿದೆ. ಅರ್ಚನೆ ಹೋಮ ಮಾಡಿದ ಸೂಕ್ತವಂತ ಹೇಳಿ, ಆಮೇಲೆ ಇದು ವಿರಾಟ ಪರ್ವ ಪಾರಾಯಣ ಮಾಡಿದ, ಎಲ್ಲ ಬೇರೆ ಬೇರೆ ಏನೇನು ಕಾರಣ ಇದೆಯೋ ಎಲ್ಲನೂ ಆಯ್ತು. ಆದ್ರೆ ಕೆಲಸ ಆಗ್ಲಿಲ್ಲ. ಯಾಕೆ? ದೇವರಿಗೆ ಇಚ್ಛೆ ಬರ್ಲಿಲ್ಲ ಅಷ್ಟೇ. ಅಂದ್ರೆ ಪ್ರಮುಖ ಕಾರಣ ದೇವರಿಚ್ಛೆ. ದೇವರಿಚ್ಛೆ ಇಲ್ಲದೆ ಏನೂ ಆಗಲ್ಲ. ತೇನ ವಿನ ತೃಣಮಪಿನ ಚಲತೆ, ನೂಲು ಕಡಿಯು ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಲ್ಲ, ಆ ತರ ಇಲ್ಲಿ ಭಗವಂತನ ಇಚ್ಛೆ ಇಲ್ಲದೇನೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಇಲ್ಲಿ ನಾವೇನ್ ಕಲ್ಪನೆ ಮಾಡ್ತಾ ಇದೀವಿ, ಕರ್ಮಗಳನ್ನ ಕಳ್ಕೊಳ್ಬೇಕು ಅಂದ್ರೆ ಎಷ್ಟು ಕಾರಣ ಇದೆ. ಈಗ ಹೇಗೆ ಮಳೆಗೆ ಎಷ್ಟು ಕಾರಣ? ಒಂದ್ 4-5 ಕಾರಣ ಹೇಳ್ತಾ ಬಂದ್ವಿ. ಕೊನೆಗೆ ಒಂದೇ ಕಾರಣ ಇನ್ಯಾವುದೂ ಅಲ್ಲ ಅಂತ ತೀರ್ಮಾನಕ್ಕೆ ಬಂದ್ವಿ. ಅದೇ ತರ ಇಲ್ಲೂ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂದ್ರೆ ಏನೇನ್ ಕಾರಣ?
ದೇವರ ದರ್ಶನ ಆದಾಗ ಕರ್ಮ ಹೋಗುತ್ತೆ, ಅನುಭವಿಸಿದಾಗ ಹೋಗುತ್ತೆ. ಈ ತರ ಒಂದೊಂದೊಂದು ಕಾರಣ ಹುಡುಕ್ತಾ ಹೋಗ್ಬೇಕು. ಆದ್ರೆ ಯಾವ್ದು ಸಿಗ್ತಾರೆ ಅವ್ರಿಗೆ ಕಾರಣ ಅಂತ ಸರಿಯಾಗಿ ಸಿಕ್ಕಿದ್ ಒಂದೇ, ಕರ್ಮ ಕಳ್ಕೊಳ್ಬೇಕು ಅಂದ್ರೆ ಕರ್ಮವನ್ನ ಅನುಭವಿಸೇ ಅಷ್ಟೇ ಸಾಧ್ಯ. ಯಾವಾಗ ಕರ್ಮವನ್ನ ಅನುಭವಿಸೇ ಕಳ್ಕೊಳ್ಬೇಕು ಅಂತ ಆಯ್ತು, ಇಷ್ಟು ಸಿದ್ಧ ಆದ್ಮೇಲೆ ತೀರ್ಮಾನಕ್ಕೆ ಬಂತು. ಏನಂತ ತೀರ್ಮಾನಕ್ಕೆ ಬಂದು, ಬೇರೆ ಯಾವ್ದು ಕಾರಣ ಅಲ್ಲ, ಇದೊಂದೇ ಕಾರಣ. ಹೇಗೆ? ಅವನು ದಪ್ಪಗಿದ್ದಾನೆ, ಆದ್ರೆ ಬೆಳಗ್ಗೆ ಊಟ ಮಾಡಲ್ಲ, ಹಗಲು ಹೊತ್ತು ಊಟ ಮಾಡಲ್ಲ. ಅರ್ಥ ಅಷ್ಟೇ ತಾನೇ, ಅದಕ್ಕೆ ರಾತ್ರಿ ಊಟ ಮಾಡ್ತಾನೆ ಅಂತ ಅರ್ಥ. ಅದಲ್ಲೇ ಇದೆ. ಇದೇನ್ ಕಾರಣ ಇರುತ್ತೆ? ಅದಕ್ಕಲ್ಲೂ ಪ್ರಶ್ನೆ ಇದೆ ವಸ್ತುತಃ. ಇಲ್ಲ, ಅವನು ರಾತ್ರಿ ಊಟ ಮಾಡ್ಲಿಲ್ಲ, ಆದ್ರೆ ಔಷಧಿ ಏನೋ ಕುಡ್ದ, ಒಟ್ಟು ಏನೋ ತಗೊಳ್ತಾನೆ ಅಂತ ಅರ್ಥ. ರಾತ್ರಿ ಭೋಜನ ಅಂದ್ರೆ ಏನೋ ತಗೊಳ್ತಾನೆ, ತಗೊಳ್ದೆ ಅಂತ ಒಂದ್ ದಪ್ಪಗಾಗ್ತಿದೆ, ಏನೋ ತಗೊಳ್ತಾನೆ. ಇಲ್ಲ, ಯೋಗ ಸಿದ್ಧಿ ಅವನಿಗೆ ದಪ್ಪಗಾಗಿದ್ದಾನೆ. ಏನೋ ಒಂದು ಬೇರೆ ಕಾರಣ ಇಲ್ದೇನೆ ಕಾರ್ಯ ಆಗಲ್ಲ. ಅದಾಗುತ್ತೆ, ಏನೋ ಆಗಿದೆ ಅಂದ್ರೆ ಏನೋ ಕಾರಣ ಇರ್ಲೇಬೇಕು. ಸುಮ್ನೆ ಹೇಗ್ ಸಾಧ್ಯ? ಈಗ ಹೇಗೆ ಅಂದ್ರೆ, ಧೂಮ ಹುಟ್ಟಿದೆ, ಹೊಗೆ ಹೊಗೆ ಆಡ್ತಾ ಇದೆ, ಬೆಂಕಿ, ಅವಾಗ ಬೆಂಕಿ ಇರ್ಲೇಬೇಕು. ಬೆಂಕಿ ಇಲ್ದೇನೆ ಹೇಗೆ ಹೊಗೆ ಆಡ್ಲಿಕ್ಕೆ ಸಾಧ್ಯ ಅಂತೆಲ್ಲ ಸಾಮಾನ್ಯವಾಗಿ ಹೇಳಲ್ಲ ಲೌಕಿಕದಲ್ಲಿ. ಆ ತರ ಬನ್ನಿಂಬಿನ ಕಥಂ ಧೂಮ, ಬೆಂಕಿ ಇಲ್ಲದೆ ಧೂಮ ಹೇಗ್ ಬರ್ಲಿಕ್ಕೆ ಸಾಧ್ಯ? ಆದ್ರಿಂದ ಧೂಮ ಇತ್ತು ಅಂದ್ರೆ ಅಲ್ಲಿ ಬೆಂಕಿ ಇರ್ಲೇಬೇಕು, ಇಲ್ಲಾಂದ್ರೆ ಧೂಮ ಹೇಗ್ ಬರುತ್ತೆ ಅಂತ ಎಲ್ಲ ಅನುಮಾನ ಮಾಡೋ ತರ ಇದು ಅರ್ಥಾಪತ್ತಿ. ಹೀಗೆ ಈ ಅರ್ಥಾಪತ್ತಿ ಪ್ರಮಾಣದ ವಿವರಣೆ. ಇನ್ನೂ ವಿಷಯಗಳಿದೆ. ಇದೊಂದು 2 ವಿಷಯವನ್ನು ಮುಕ್ತಾಯ ಮಾಡಿದ್ರೆ ಇನ್ನೊಂದು ರೀತಿಯ ವಿಚಾರಕ್ಕೆ ಹೋಗ್ತಾರೆ. ಬಹಳ ಚೆನ್ನಾಗಿದೆ ಮುಂದಿನ 190ನೇ ಸುಧಾಮೂಲ. ಅದೇನು ಅಂತ ಮುಂದೆ ನಾಳೆ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ.